ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಾಖಲೆ ಇಲ್ಲದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ. ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್ ಮಾಡಿದ ಖಡಕ್ ಇನ್ಸ್ಪೆಕ್ಟರ್. ದಾಖಲೆ ಇಲ್ಲದ ಸುಮಾರು 50ಕ್ಕಿಂತ ಹೆಚ್ಚು ಬೈಕ್ಗಳು ಸೀಸ್. ಹೌದು, ನಂಬರ್ ಪ್ಲೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಡಿಎಲ್ ಇಲ್ಲ ಅಂತ ಬೈಕ್ ರಸ್ತೆಗೆ ಇಳಿಸಿದರೆ ಪೊಲೀಸ್ ಇಲಾಖೆ ನಿಮ್ಮ ಬೈಕ್ ಸೀಸ್ ಮಾಡುವುದು ಖಂಡಿತ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ತಂಡ ಇಳಿದು ಬೈಕ್ ಸವಾರರಿಗೆ ನಂಬರ್ ಪ್ಲೇಟ್ ಇಲ್ಲದೆ, ಡಿಎಲ್, ಇನ್ಶೂರೆನ್ಸ್, ಹೆಲ್ಮೆಟ್ ಧರಿಸದೆ ಓಡಿಸುತ್ತಿದ್ದ ವಾಹನ ಸವಾರರನ್ನು ಬಿಸಿ ಮುಟ್ಟಿಸಿದ್ದಲ್ಲದೆ ನಗರದ ಬೆಂಗಳೂರು ರಸ್ತೆ, ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳು ಇಲ್ಲದ ಬೈಕುಗಳು ಸೀಸ್ ಮಾಡಿ ನಗರ ಠಾಣೆ ಮುಂದೆ ಹಾಕಿ, ಆಗಾಗಲೇ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಹಾಕಿಸಿ ದಂಡ ಹಾಕಿಬಿಟ್ಟರು. ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬೈಕ್ ಸವಾರರಿಗೆ ಖಡಕ್ ಎಚ್ಚರಿಕೆ ನೀಡಿ ಮಾತನಾಡಿದರು. ನಗರದಲ್ಲಿ ಡಿಎಲ್, ಇನ್ಶೂರೆನ್ಸ್, ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಅಥವಾ ಬೇರೆ ವಾಹನಗಳು ಓಡಿಸಿದರೆ ಅಂತಹ ವಾಹನಗಳನ್ನು ಹಿಡಿದು ದಂಡ ವಿಧಿಸುವುದರ ಜೊತೆಗೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಪೋಷಕರು 18ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಟಿವಿ 910 ಕನ್ನಡ ನ್ಯೂಸ್, ಚಿಂತಾಮಣಿ. ಗಾಡಿ ಬೇಕಾದ್ರೆ ಮುಂದೆ ಬನ್ರಿ, ಗಾಡಿ ಬೇಕಾದ್ರೆ ಬರಲಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅಲ್ಲೇ ನಂಬರ್ ಪ್ಲೇಟ್ ಯಾಕೆ ಹಾಕಲ್ಲ? ಮೊದಲನೇ ತಿಳ್ಕೊಳ್ಳಿ, ನಂಬರ್ ಪ್ಲೇಟ್ ಅಂತ ಮೊದಲನೇದು ನಂಬರ್ ಪ್ಲೇಟ್ ಹಾಕಲ್ಲ, ಜೊತೆಗೆ ಹೆಲ್ಮೆಟ್ ಹಾಕಲ್ಲ, ಜೊತೆಗೆ ಲೈಸೆನ್ಸ್ ಇಲ್ಲ. ಇವುಗಳೆಲ್ಲ ಇರಬೇಕು. ಲೈಸೆನ್ಸ್ ಮಾಡಿಸ್ಕೋಬೇಕು, ಹೆಲ್ಮೆಟ್ ಹಾಕೋಬೇಕು. ಹೋಗ್ಬೇಕಾದ್ರೆ ಇದು ಡ್ಯಾನ್ಸ್ ಹಾಕೊಂಡು ಮೊಬೈಲು ಅದೇನು ಮಾಡೋಕ್ಕೆ ಹೋಗಂಗಿಲ್ಲ, ಮಾಡಬಾರ್ದು. ಮಾಡ್ಕೊಂಡ್ರೆ ಇನ್ಮೇಲೆ ತುಂಬ ನಿಮಗೆ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಕಾನೂನು ಪ್ರಕಾರ ಅದೇನಿದೆ ನಿಮಗೆ ಕೋರ್ಟ್ ಆಗಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಇಮಿಡಿಯೇಟಾಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು. ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಪ್ಲೇಟ್ ತಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು, ಇಲ್ಲಾಂದರೆ ಕೊಡಬೇಕು. ನಿಮ್ಮ ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ. ಇಲ್ಲಾಂದರೆ ಗಾಡಿನ ಕೋರ್ಟ್ ಸರ್ ಅದು ಕೊಟ್ಬಿಡ್ತೀವಿ.